ಶ್ರೀಹರಿಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀಹರಿ ಜೊತೆ ರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಮಂತ್ರಾಲಯಕ್ಕೆ ಒಂದು ಸಾರ್ತಿ ಆದರೂ ಹೋಗಿ ರಾಯರ ದರ್ಶನವನ್ನು ಪಡೆದುಕೋಬೇಕು ಅನ್ನುವಂತಹದ್ದು ಪ್ರತಿಯೊಬ್ಬ ರಾಯರ ಕನಸು. ಇನ್ನೂ ಒಂದು ಸಾರ್ತಿ ಕೂಡ ಮಂತ್ರಾಲಯಕ್ಕೆ ನಾವು ಹೋಗೇ ಇಲ್ಲ ಅನ್ನುವಂತಹವರು, ಅಥವಾ ಒಂದು ಸಾರ್ತಿ ಹೋಗಿ ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ರಾಯರ ದರ್ಶನಕ್ಕೆ ಮತ್ತೆ ನಾವು ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ಅನ್ನೋವಂತಹವರು ಕೂಡ ನಾನು ಹೇಳೋ ರೀತಿಯಲ್ಲಿ ಮಾಡಿ ಖಂಡಿತವಾಗ್ಲೂ ರಾಯರು ನಿಮ್ಮನ್ನು ಒಂದು 3 ತಿಂಗಳ ಒಳಗೆ ಮಂತ್ರಾಲಯಕ್ಕೆ ಖಂಡಿತ ಕರೆಸ್ಕೋತಾರೆ. ಮಂತ್ರಾಲಯಕ್ಕೆ ಹೋಗಬೇಕು ಅನ್ನುವಂತಹ ಇಚ್ಛೆ ಇರುವಂತಹವರು ಏನು ಮಾಡಬೇಕು ಅಂತಂದರೆ, ನೋಡಿ, ಯಾರಾದರೂ ರಾಯರ ಭಕ್ತರು ಮಂತ್ರಾಲಯಕ್ಕೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ನಿಮ್ಮ ಕಿವಿಗೆ ಬಿದ್ದರೆ, ಅಂದರೆ ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋವಂತಹವರು ಅಥವಾ ನಿಮ್ಮ ನೆಂಟರಿಷ್ಟರು ಯಾರಾದರೂ ಹೋಗ್ತಾರೆ ಮಂತ್ರಾಲಯಕ್ಕೆ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಅವ್ರ ಹತ್ರ ಒಂದು 11 ರೂಪಾಯೋ ಇಲ್ಲ ಶಕ್ತಿ ಇತ್ತು ಅಂತಂದರೆ ಒಂದು 101 ರೂಪಾಯಿನ ಅವರ ಕೈಯಲ್ಲಿ ಕೊಟ್ಟು ನೀವೇನು ಹೇಳಬೇಕು ಅಂತಂದರೆ, ರಾಯರ ಎದುರಿಗೆ ಹುಂಡಿ ಇಟ್ಟಿರ್ತಾರೆ ಮಂತ್ರಾಲಯದಲ್ಲಿ. ಒಳಗಡೆ ರಾಯರ ಬೃಂದಾವನದ ಎದುರಿಗೆ ಹುಂಡಿ ಇರುತ್ತೆ. ಆ ಹುಂಡಿಗೆ ಈ ಹಣವನ್ನು ಹಾಕಿ ಅಂತ ಹೇಳಿ ಅವ್ರ ಕೈಯಲ್ಲಿ ಕೊಟ್ಟು ಕಳುಹಿಸಿ. ಆ ಹಣ ರಾಯರ ಎದುರಿಗೆ ಇರುವಂತಹ ಹುಂಡಿಗೆ ಬಿದ್ದ ತಕ್ಷಣ ರಾಯರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಆವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ, ನೀವು ಯಾರ ಕೈಯಲ್ಲಿ ದುಡ್ಡು ಕೊಟ್ಟಿರ್ತೀರಲ್ವ ಹುಂಡಿಗೆ ಹಾಕಿ ಅಂಥೇಳಿ, ಅವರು ಯಾವತ್ತು ಹೋಗಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡ್ತಾರೆ. ಈಗ ಏನಾದರೂ ಗುರುವಾರ ರಾಯರ ದರ್ಶನಕ್ಕೆ ಅವ್ರು ಹೋಗ್ತಿದ್ದಾರೆ ಅಂತಂದರೆ, ಗುರುವಾರ ಬೆಳಗ್ಗೆ ನೀವು ಕೂಡ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿ ಈ ರೀತಿ ನನ್ನನ್ನು ಮಂತ್ರಾಲಯಕ್ಕೆ ಕರೆಸ್ಕೊಂಡು ನಿಮ್ಮ ದರ್ಶನ ಭಾಗ್ಯವನ್ನು ಕೊಡಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಅದು ಗುರುವಾರ ಆದರೂ ಸರಿ, ಶುಕ್ರವಾರ ಆದರೆ ಯಾವ ವಾರ ಅವರು ರಾಯರ ದರ್ಶನಕ್ಕೆ ಹೋಗ್ತಾರೆ ನೋಡಿ, ಆವತ್ತಿನ ದಿವಸ ನೀವು ಕೂಡ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ, ಎಷ್ಟೋ ಸಾರ್ತಿ ನಾವು ತುಂಬ ಏನೆಲ್ಲ ಪ್ರಯತ್ನ ಪಡ್ತೀವಿ, ತಿಂಗಳಾನ್ಗಟ್ಟಲೆ ಮೊದಲಿನಿಂದ ಹಿಡಿದು ನಾವು ರಾಯರ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಪ್ಲಾನ್ಸ್ ಹಾಕೋತೀವಿ. ಆದರೆ ರಾಯರ ಅನುಗ್ರಹ ಇಲ್ದಲೆ ಖಂಡಿತ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡ್ಕೊಂಡು ಬರುವಂತಹದ್ದು ಅಷ್ಟು ಸುಲಭ ಅಲ್ಲ. ರಾಯರ ಅನುಗ್ರಹ ಆಗಬೇಕು. ಹೀಗಾಗಿ ಈ ರೀತಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಒಂದನೇದು. ಇನ್ನೂ ಒಂದು ಏನು ಮಾಡಬಹುದಪ್ಪ ಸುಲಭವಾದಂತಹ ಪರಿಹಾರ ಅಂತಂದರೆ, ನಿಮ್ಮ ಮನೆ ದೇವರಿಗೆ 11 ರೂಪಾಯಿಯನ್ನು ಮನೆ ದೇವರ ವಾರ ಮಾಡಿದಿರಲ್ವ, ಅವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ, ಬಟ್ಟೆಲೇನು ಕಟ್ಟುವಂತಹದ್ದು ಬೇಡ. 11 ರೂಪಾಯಿ ನಿಮ್ಮ ಗಂಡು ಮನೆ ದೇವರಿರುತ್ತಲ್ವ, ಆ ಮನೆ ದೇವರಿಗೆ ಎತ್ತಿಡಿ. ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಬೇಕು ಅನ್ನುವಂತಹ ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ, ನೀವು ನನಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡೋ ಹಾಗೆ ಅನುಗ್ರಹ ಮಾಡಿ ಅಂತ ಹೇಳಿ ಮನೆ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿ, ರಾಯರನ್ನು ಕೂಡ ಪ್ರಾರ್ಥನೆ ಮಾಡಿ. ರಾಯರು ನಿಮ್ಮನ್ನು ಕರೆಸ್ಕೋಬೇಕು ಅಂತ ಹೇಳಿ ಅವರು ಇಚ್ಛಿಸಿದ್ರೆ ನೀವು ಯಾವ ಪ್ಲ್ಯಾನ್ ಹಾಕ್ಕೊಳ್ಳೋಂತಹದ್ದು ಬೇಡ. ಅಥವಾ ಕೈಯಲ್ಲಿ ದುಡ್ಡಿರುತ್ತೋ ದುಡ್ಡಿರಲ್ವೋ, ನೀವು ಮನಸ್ಸಿನಲ್ಲಿ ಪ್ಲ್ಯಾನ್ ಹಾಕ್ಕೊಂಡಿರಲ್ವೋ, ಅವರು ಒಮ್ಮೆ ಕರೆದ್ರೆ ಮಾತ್ರ ನಾವು ಅಲ್ಲಿ ಹೋಗಿ ಅವರನ್ನು ನೋಡಲಿಕ್ಕೆ ಸಾಧ್ಯ. ಅದು ಎಷ್ಟೋ ಜನ ರಾಯರ ಭಕ್ತರಿಗೆ ಅದು ಒಂದು ರೀತಿ ಅನುಭವಕ್ಕೆ ಬಂದಿದೆ. ನಾವು ಹೋಗಬೇಕು ಅಂದಾಗ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಅವರು ಕರೆಸ್ಕೊಂಡಾಗ ಮಾತ್ರ ಹೋಗಿ ಅವರ ದರ್ಶನವನ್ನು ಮಾಡಿಕೊಂಡು ಬರಬಹುದು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಗೊತ್ತಿರೋರೊಟ್ಟಿಗೆ ಹಂಚ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ.